ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ನಾನು ಬಜ್ಜಿ ಮಾಡ್ತಾ, ಜೊತೆಗೆ ಬೆಣ್ಣೆ ಮುರುಕ್ ಥರ ಚಕ್ಲಿ ಮಾಡ್ತಾ, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಯಾವ ರೀತಿ ಇದ್ದರೆ ಜಗಳಗಳು ಬರಲ್ಲ, ಆಮೇಲೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮೇಯ್ನಾಗಿ ಈಗ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಕೆಲವು ಕ್ವಾಲಿಟೀಸು ಹಸ್ಬೆಂಡು ಮತ್ತು ವೈಫು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಲಾಂಗ್ ಟರ್ಮಲ್ಲಿ ಅವರಲ್ಲಿ ಒಂದು ಜಗಳಗಳು ಕಡಿಮೆ ಆಗಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಬೇಕು, ತುಂಬ ಪ್ರೀತಿ ಇರಬೇಕು, ಇಂಟಿಮೆಸಿ ಇರಬೇಕು ಅಂದರೆ ಕೆಲವು ಪಾಯಿಂಟ್ಸು, ಕ್ವಾಲಿಟೀಸ್ನ ಹಸ್ಬೆಂಡು ವೈಫು ಇಬ್ಬರೂ ಫಾಲೋ ಮಾಡಬೇಕಾಗತ್ತೆ. ಅದು ಯಾವುದು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಒಂದಲ್ಲ ಒಂದು ಸ್ಟೇಜಲ್ಲಿ ಇಫ್ ಯು ಆರ್ ಬ್ಯಾಚುಲರ್ ಆಗಿದ್ದರು, ಮದುವೆ ಆಗಿದ್ದರೂ ಕೂಡ ನಾವು ಎಲ್ಲೋ ಒಂದು ಕಡೆ ನನಗೆಲ್ಲ ಗೊತ್ತು ಅನ್ನೋ ಸ್ಟೇಜಲ್ಲಿ ಇರೋದೇ ಇಲ್ಲ. ನಾವು ಡೈಲಿ ಒಂದು ಕಲಿತಾನೇ ಇರ್ತೀವಿ, ಏನೋ ಒಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಕಲಿತಾನೇ ಇರ್ತೀವಿ. ಸೊ ಇವತ್ತಿನ ವಿಡಿಯೋ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ನಾನು ಇವಿಬ್ಬರ ಮಧ್ಯೆ ಪ್ರೀತಿ ಇರಬೇಕು ಅಂತ ಹೇಳಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಫಸ್ಟು ಹಸ್ಬೆಂಡ್ ವೈಫ್ ಮಧ್ಯೆ ಒಂದು ಟ್ರಸ್ಟ್ ಅಂತ ಇರಬೇಕು, ನಂಬಿಕೆ ಇರಬೇಕು ಎಲ್ಲ ರೀತಿಯಲ್ಲೂ. ಹಸ್ಬೆಂಡ್ಗೆ ವೈಫ್ ಮೇಲೆ, ವೈಫ್ಗೆ ಹಸ್ಬೆಂಡ್ ಮೇಲೆ. ಈಗ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಮನೆಗೋಸ್ಕರ ಎಷ್ಟೊಂದು ಮಾಡ್ತಾ ಇರ್ತಾರೆ. ಈವನ್ ವೈಫ್ ವರ್ಕಿಂಗ್ ಆಗಿದ್ರು ಕೂಡ ಇಬ್ಬರು ಫ್ಯಾಮಿಲಿಗೋಸ್ಕರ ಮಾಡ್ತಾ ಇರ್ತಾರೆ. ವೈಫ್ ವರ್ಕಿಂಗ್ ಆಗಿಲ್ಲ ಅಂದರೂ ಕೂಡ ಎಷ್ಟು ಫ್ಯಾಮಿಲಿಗೋಸ್ಕರ ವೈಫು ತ್ಯಾಗ ಮಾಡಿರ್ತಾಳೆ. ಅವಳಿಗೋಸ್ಕರ ಒಂದು ಟ್ರಸ್ಟ್ನ ಬಿಲ್ಡ್ ಮಾಡಿರಬೇಕು. ಹೌದು, ನನಗೋಸ್ಕರ ಎಷ್ಟೊಂದು ಇವಳು ತ್ಯಾಗಗಳನ್ನ ಮಾಡಿ ಮನೇನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ನನ್ನನ್ನು ಮತ್ತು ಫುಲ್ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದಾಳೆ ಅಂದರೆ ಆ ಥರ ಒಂದು ನಂಬಿಕೆನ ಇಟ್ಟಿರಬೇಕು. ಆಮೇಲೆ ವೈಫೂ ಅಷ್ಟೇ, ಏನೋ ಹಸ್ಬೆಂಡ್ ಲೇಟಾಗಿ ಬರೋದು ಏನಾಗಿರ್ಬೋದು, ಒಂದು ಸತಿ ಮನುಷ್ಯನ ನಂಬಿಡಬೇಕು. ನನ್ನ ಪ್ರಕಾರ ಅದು 1% ಡೌಟ್ ಏನಾದರೂ ಇದ್ದರೂ ಕೂಡ, ಯಾವುದೇ ವಿಷಯದಲ್ಲಿ ಒಂದು ಟ್ರಸ್ಟ್ ಅಂತ 1% ಡೌಟ್ ಇದ್ದರೂ ಕೂಡ ಆ 99% ಟ್ರಸ್ಟ್ನ ಹಾಳು ಮಾಡಿಬಿಡುತ್ತೆ. ಸೊ ಆದಷ್ಟು ಹಸ್ಬೆಂಡು ವೈಫ್ನ ನಂಬಬೇಕು. ಆಮೇಲೆ ಏನು ಗೊತ್ತಾ, ಫೈನಾನ್ಷಿಯಲಿ ಆದ್ರೂ ಕುತ್ಕೊಂಡು ಮಾತಾಡೋದು. ಆಮೇಲೆ ಈಗ ಎಷ್ಟೊಂದು ಹಸ್ಬೆಂಡ್ಗೆ ಅನಿಸುತ್ತೆ ವೈಫ್ ಜೊತೆ ಒಂದು ವೈಫಿಗೆ ಏನಕ್ಕೆ ಟೆನ್ಷನ್ ಕೊಡೋದು ಅಂತ ಇಂಟೆನ್ಷನು ಇರ್ಬೋದು. ಅದು 100% ಕರೆಕ್ಟು, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಕೆಲವರು ವೈಫ್ಗಳು ತುಂಬ ಟೆನ್ಷನ್ ಮಾಡ್ಕೋತಾರೆ, ಹೇಗೆ ಫ್ಯೂಚರು, ಫೈನಾನ್ಷಿಯಲ್ ಬಗ್ಗೆ ಮಾತಾಡಿದ್ರೆ ಅಂತ. ಇಲ್ಲ, ವೈಫ್ ಕೇಪಬಲ್ ಇದ್ದಾರೆ ಅಂದರೆ ಒಂದು ಇಂಟಿಮೆಸಿಯಾಗಿ ಕೂತ್ಕೊಂಡು ಫ್ಯೂಚರ್ ಪ್ಲ್ಯಾನ್, ಈ ಥರ ಫೈನಾನ್ಷಿಯಲಿ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಒಂದು ಟೆನ್ಷನ್ ಮಾಡಿಕೊಂಡ್ರೆ ಎಲ್ಲ ಅವ್ರು ಮೆಜಾರಿಟಿ ಹಸ್ಬೆಂಡ್ಗಳು ಹಾಗೆ, ಏನಕ್ಕೆ ಇವಳಿಗೆ ಟೆನ್ಷನ್ ಕೊಡೋದು, ಮನೆ ಟೆನ್ಷನ್ನೇ ಜಾಸ್ತಿ ಇದೆ, ನಾವೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಣ ಅನ್ನೋ ರೀತಿಲಿ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾರೆ. ಆ ಕಂಡೀಷನಲ್ಲಿ ವೈಫ್ ಹಸ್ಬೆಂಡ್ನ ಕಂಪ್ಲೀಟಾಗಿ ನಂಬಿ, ಹೌದು ಇವರು ನಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ದಾರೆ, ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ ನಮಗೋಸ್ಕರ. ಈಗ ಒಂದು ಬ್ಯಾಚುಲರ್ ಆಗಿ ಒಂದು ಗಂಡು ಮಕ್ಕಳಿರೋದಕ್ಕೂ, ಮದುವೆ ಆದಮೇಲೆ ಒಬ್ಬ ಗಂಡನಾಗಿ, ಒಬ್ಬ ತಂದೆಯಾಗಿ ಅವ್ರಿಗಿರೋ ರೆಸ್ಪಾನ್ಸಿಬಿಲಿಟೀಸು ಎಂಟೈರ್ಲಿ ಡಿಫ್ರೆಂಟ್ ಆಗುತ್ತೆ. ಬ್ಯಾಚುಲರ್ ಆಗಿದ್ದಾಗ ಏನೋ ಲವ್ ಮಾಡೋ ಟೈಮಲ್ಲಿ ಏನೋ ಇದರಲ್ಲಿ ಅವರು ತುಂಬ ಟೈಮ್ ಕೊಡ್ತಾ ಇರ್ತಾರೆ ನಮಗೆ, ತುಂಬ ಮಾತಾಡ್ತಿರ್ತಾರೆ, ತುಂಬ ಏನೋ ಒಂದು ಆ ಇಂಟಿಮೆಸಿ ಇರುತ್ತೆ. ಬಟ್ ಮದುವೆ ಆಗಿದ ತಕ್ಷಣ ಅವ್ರ ಪ್ರಿಯಾರಿಟೀಸು ನೀವು ಆಗಿರ್ತೀರ, ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಆಗಿರಲ್ಲ ಅಂತಲ್ಲ. ಬಟ್ ಇದರ ಜೊತೆಗೆ ಏನಾಗಿರುತ್ತೆ ಅಂದರೆ, ಸೊಸೈಟಿಯಲ್ಲಿ ನಾವು ಹೇಗೆ ಒಂದು ಸ್ಟೇಟಸ್ನ ಮೇಂಟೈನ್ ಮಾಡ್ಕೋಬೇಕು, ಫೈನಾನ್ಷಿಯಲಿ ನಮ್ಮ ಫ್ಯಾಮಿಲಿನ ಹೇಗೆ ಒಂದು ಸ್ಟೇಬಲ್ ಆಗಿ ಮಾಡಬೇಕು, ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಹೆಂಗೆ ಕೊಡಿಸೋದು, ಆಮೇಲೆ ನಮ್ಮ ರಿಟೈರ್ಮೆಂಟ್ ಆದಮೇಲೆ ನಮ್ಮ ಫ್ಯೂಚರ್ ಪ್ಲ್ಯಾನ್ ಹೇಗಿರುತ್ತೆ, ಮಕ್ಕಳ ಮದುವೆ, ಇದೆಲ್ಲ ಕಮಿಟ್ಮೆಂಟ್ಸಲ್ಲಿ ಮೇ ಬಿ ಆ ಇಂಟಿಮೆಸಿ ಸ್ವಲ್ಪ ಕಡಿಮೆ ಆಗ್ಬೋದು. ಆ ಕಡಿಮೆ ಆದಾಗ ಮೇಜರ್ಲಿ ಜಾಸ್ತಿ ಆಗೋದೇನು ಗೊತ್ತಾ, ಅಂಡರ್ಸ್ಟ್ಯಾಂಡಿಂಗು. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಹಸ್ಬೆಂಡ್ ವೈಫ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಜಾಸ್ತಿ ಇರಬೇಕು. ಫಸ್ಟು ಟ್ರಸ್ಟ್ನ ಮೇಂಟೈನ್ ಮಾಡಬೇಕು, ಹಸ್ಬೆಂಡ್ ವೈಫ್ ಮೇಲೆ, ವೈಫು ಹಸ್ಬೆಂಡ್ ಮೇಲೆ ಒಂದು ಟ್ರಸ್ಟ್ನ ಮೇಂಟೈನ್ ಮಾಡಿರಬೇಕು. ಸೆಕೆಂಡು, ಒಂದು ಅರ್ಥ ಮಾಡ್ಕೋಬೇಕು, ನನ್ನ ಗಂಡ ಹೇಗೆ, ನನ್ನ ಹೆಂಡತಿ ಹೇಗೆ ಅಂತ. ಈಗ ಮೇ ಬಿ ಕೋಪ ಬಂದಾಗ ಕೆಲವ್ರು ತುಂಬ ಕಿರ್ಚಾಡ್ತಾರೆ, ಬಟ್ ಮನಸ್ಸಲ್ಲಿ ಏನೂ ಇರಲ್ಲ. ಕೋಪ ಬಂದಾಗಲೇ ಅವ್ರ ಕೇರು ಕನಸನ್ನು ತೋರಿಸ್ತಾರೆ, ಕೋಪದಿಂದಲೇ ತೋರಿಸ್ತಾರೆ. ನಿನಗೇನು ಏನಾದರೂ ಮಾಡಿಕೊಂಡ್ರೆ ಬೈತಾರೆ, ಏನಕ್ಕೆ ಹುಷಾರಾಗಿ ಇರೋಕ್ಕಾಗಲ್ವ ನಿನಗೆ ಅಂತ. ಅಂದರೆ ಅವ್ರ ಕೋಪದಿಂದನೇ ಅವ್ರ ಲವ್ನ, ಕನಸನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ. ಸೊ ವರ್ಷಗಳಾಗ್ತಾ ಆ್ಯಕ್ಚುಲಿ ನಾವು ಒಂದು ಪರ್ಸನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಲ್ಲ, ಒಂದೊಂದು ವರ್ಷ ಒಂದೊಂದು ದಿನಾನೂ ನಾವು ಒಂದು ಪರ್ಸನ್ನ ಅರ್ಥ ಮಾಡ್ಕೋತಾ ಇರ್ತೀವಿ.
ಕೆಲವು ಸತಿ ಈಗ ನಮ್ಮ ಹಸ್ಬೆಂಡೇ ಎಷ್ಟು ನನ್ನನ್ನು ಇಷ್ಟಪಟ್ಟರು ಕೂಡ ಅವ್ರು ಎಕ್ಸ್‌ಪ್ರೆಸ್ ಮಾಡಲ್ಲ. ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು ಇವ್ರೇನು ಎಕ್ಸ್‌ಪ್ರೆಸ್ಸೇ ಮಾಡಲ್ವಲ್ಲ ಅಂತ. ಬಟ್ ಅವ್ರ ಕೇರ್ ಕನ್ಸರ್ನ್ ನನಗೆ ಗೊತ್ತಾಗುತ್ತೆ. ಒಂದು ಸತಿ ನಾವು ಯೂಶುವಲಿ ಜೆಂಟ್ಸ್ ಆ ಥರನೇ ಅವ್ರೇನೋ ಎಕ್ಸ್‌ಪ್ರೆಸ್ ಮಾಡಬೇಕು ಅವ್ರ ಪ್ರೀತಿನ ನಾವು ಲೇಡೀಸ್ ಎಕ್ಸ್‌ಪ್ರೆಸ್ ಮಾಡಿಬಿಡ್ತೀವಿ. ನಮಗೆ ನೀವಿಷ್ಟ, ನೀವೇ ನಮ್ಮ ಲೈಫು ಆ ಥರ ಎಲ್ಲ ಎಕ್ಸ್‌ಪ್ರೆಸ್ ಮಾಡ್ತೀವಿ. ಬಟ್ ಜೆಂಟ್ಸ್ ಆ ಥರ ಮೇಜರ್ಲಿ ಎಕ್ಸ್‌ಪ್ರೆಸ್ ಮಾಡಲ್ಲ. ಬಟ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೌದು ಇವ್ರು ಇರೋದೇ ಹೀಗೆ. ಬಟ್ ಹಾಗಂತ ನನ್ನ ಮೇಲೆ ಕೇರು ಕನ್ಸರ್ನು ಇಲ್ಲ, ಡೆಫಿನೆಟ್ಲಿ ಇದೆ. ಆಯಿತಾ? ನೀವೂ ಅಷ್ಟೇ ನಿಮ್ಮ ಪಾರ್ಟ್ನರ್ ಹೇಗೆ, ಆಮೇಲೆ ಹಸ್ಬೆಂಡ್ಗಳು ಅಷ್ಟೇ ವೈಫ್ ಹೇಗೆ, ಏನಾದರೂ ಟೆನ್ಷನಿಂದ ಕಿರ್ಚಾಡ್ತಾರೆ ಅಂದರೆ ಅವ್ರಿಗೇನೋ ಪ್ರಾಬ್ಲಮ್ ಇರುತ್ತೆ. ಅವ್ರ ಹತ್ರ ಕುತ್ಕೊಂಡು ಸ್ವಲ್ಪ ಮಾತಾಡಿದ್ರು ಅವ್ರು ಎಷ್ಟೋ ಬದುಕೋತಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಹೌಸ್ ವೈಫ್ಗಳು ಅವ್ರಿಗೆ ಸ್ವಲ್ಪ ನೀವು ಟೈಮ್ ಕೊಡೋದ್ರಿಂದ ಎಷ್ಟೋ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಅವ್ರಿಗೆ ಒಂದು ಮೆಂಟಲ್ ಸಪೋರ್ಟ್ ಬೇಕು, ಮಾರಲ್ ಸಪೋರ್ಟ್ ಬೇಕು. ಒಂದು 10 ನಿಮಿಷ 15 ನಿಮಿಷ ಏನೋ ಅವರು ಸೈಲೆಂಟ್ ಆಗಿದ್ದಾರೆ, ಏನೋ ಒಂದು ಕಷ್ಟಪಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ದಾಗ 100% ಲೈಫ್ ತುಂಬ ಬ್ಯುಸಿ ಓಡ್ತಾನೆ ಇರ್ತೀವಿ. ಒಂದಾದ್ಮೇಲೊಂದು ಶೆಡ್ಯೂಲ್ಸ್ ಬರ್ತಾ ಇರುತ್ತೆ. ಓಡ್ತಾ ಇರ್ತೀವಿ. ಏನೋ ಒಂದು ಸಾಧಿಸ್ಬೇಕು, ಏನೋ ಒಂದು ಇದರಲ್ಲೇ ಓಡ್ತಾ ಇರ್ತೀವಿ. ಬಟ್ ಇದ್ರ ಮಧ್ಯ ನಮ್ಮ ರಿಲೇಷನ್‌ಶಿಪ್ ಅನ್ನೋದು ಹಾಳಾಗಬಾರ್ದು. ಏನೇ ಬ್ಯುಸಿ ಇದ್ರೂ ಕೂಡ ಕೂತ್ಕೋಬೇಕು. ಹಸ್ಬೆಂಡ್ ವೈಫ್ ಒಂದು ಪ್ರೈವೇಟ್ ಟೈಮ್ ಬೇಕೇ ಬೇಕು. ಮಾತಾಡಬೇಕು, ಫೀಲಿಂಗ್ಸ್‌ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರೇ ಕೊರ್ಗಿ ಅದು ಕೆಲವು ಸತಿ ಈಗ ಆ ಹಸ್ಬೆಂಡ್ ಕೋಪ ಮಾಡ್ಕೊಂಡಾಗ ವೈಫು ಕಾಂಪ್ರಮೈಸ್ ಆಗೋದು, ಸೈಲೆಂಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೈಫ್ ಏನೋ ಒಂದು ಅನ್‌ಈಸಿ ಫೀಲ್ ಆಗ್ತಾ ಇದ್ದಾರೆ ಅಂದರೆ ಹಸ್ಬೆಂಡ್ ಸ್ವಲ್ಪ ಕಾಮ್ ಆಗಿರೋದು, ಸಿಚುವೇಷನ್ಸ್‌ನ ಕಂಪೋಸ್ಡ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರು ಕಿರಿಚ್ತಾ ಇದ್ದರೆ ಗಂಡ ಹೆಂಡತಿ ಮಧ್ಯ ಕೂಸು ಬಡವಾಯ್ತು ಅನ್ನಂಗೆ ಮಕ್ಕಳದು ಮೆಂಟಾಲಿಟಿ ಹೆಂಗಾಗೋಗುತ್ತೆ ಅಂದರೆ ಈ ಹಸ್ಬೆಂಡ್ ವೈಫು ಅಂದರೆ ತಂದೆ ತಾಯಿಗಳಂದ್ರೇ ಬರೀ ಜಗಳ, ಅದೇ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಸೊ ಆದಷ್ಟು ಇವತ್ತಿನವರೆಗೂ ನಾನು ಪ್ರೌಡಾಗಿ ಹೇಳ್ಕೊಬೋದು, ನಮಗೇನೊಂದು MSc ಬರೋವರೆಗೂ ನಮ್ಮ ಅಪ್ಪ ಅಮ್ಮ ಜಗಳ ಆಡಿದ್ದು ನಾವು ನೋಡಿಲ್ಲ. ಅವರು ಆಡ್ತಾ ಇರಲಿಲ್ಲ ಅಂತಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ಮಿಸ್ಅಗ್ರಿಮೆಂಟು ಬಂದೇ ಬರುತ್ತೆ. ನಾನು ಹೇಳಿದ್ದು ನಿನಗಿಷ್ಟ ಆಗಲ್ಲ, ನೀನು ಹೇಳಿದ್ದು ನಂಗೆ ಇಷ್ಟ ಆಗಲ್ಲ, ಅದೆಲ್ಲ ಕರೆಕ್ಟು. ಬಟ್ ಅದನ್ನು ಮಕ್ಕಳ ಮುಂದೆ ತೋರಿಸೋದು 100% ಕರೆಕ್ಟ್ ಅಲ್ಲ. ಏನೇ ಆದರೂ ಕೂಡ ನಮ್ಮ ಅಪ್ಪ ಅಮ್ಮ ವಾಕಿಂಗ್ ಹೋಗ್ತಿದ್ರು ಅಥವಾ ರೂಮಲ್ಲಿ ಮಾತಾಡ್ತಿದ್ರು, ನಮಗೇನು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ನಾರ್ಮಲ್ ನಮ್ಗೆ ಈಗವರೆಗೂ ನಂಗೆ ನೆನಪಿಲ್ಲ ಅವರಿಬ್ಬರ ಮಧ್ಯೆ ಜಗಳ ಆಗಿದ್ದಿದ್ದು, ಏನೂ ನೆನಪಿಲ್ಲ. ಸೊ ಆ ರೀತಿ ನಾವು ಮಕ್ಕಳ ಮುಂದೆ ನಾವು ಯಾವ ರೀತಿ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ಕೋಬೇಕು ಆಗುತ್ತೆ ಕಣ್ರಿ. ಇಬ್ಬರು ಮನುಷ್ಯರು ಅಂದರೆ ಎಲ್ಲ ನಾನು ಥಿಂಕ್ ಮಾಡೋ ಥರನೇ ಅವರು ಥಿಂಕ್ ಮಾಡಬೇಕು ಅನ್ನೋದು ಅದು ಕರೆಕ್ಟ್ ಅಲ್ಲ. ಸೊ ಅವ್ರಿಗೆ ಅವ್ರು ಕರೆಕ್ಟು, ನಮಗೆ ನಾವು ಕರೆಕ್ಟು. ಕೆಲವು ಸತಿ ನಾವು ಕಾಂಪ್ರಮೈಸ್ ಆಗ್ಬೋದು, ಕೆಲವು ಸತಿ ಅವ್ರು ಕಾಂಪ್ರಮೈಸ್ ಆಗ್ತಾರೆ, ಅಷ್ಟೇ ಬಿಟ್ಟರೆ. ಕಾಂಪ್ರಮೈಸ್ ಆದಮೇಲೆ ಕೆಲವು ಸತಿ ಏನಾಗುತ್ತೆ, ಒಬ್ಬರೇ ಮೆಜಾರಿಟಿ ತುಂಬ ಸತಿ ಕಾಂಪ್ರಮೈಸ್ ಆಗ್ತಾ ಇರ್ತಾರೆ. ಅದು ಯೂಶಲಿ ವೈಫ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು. ಸರಿ ಇವಳಿಗೆ ಏನು ಹೇಳಿದ್ರು ಅಷ್ಟೇ, ನಾನೇ ಕಾಂಪ್ರಮೈಸ್ ಆಗಿಬಿಡೋಣ ಅಂತ ಹಸ್ಬೆಂಡ್ಗಳು ಎಷ್ಟೊಂದು ಸತಿ ಸುಮ್ಮನೆ ಇದ್ಬಿಡ್ತಾರೆ. ವೈಫ್ಗಳು ಅಷ್ಟೇ, ಇವ್ರು ಎಷ್ಟೋ ಟೆನ್ಷನ್ಗಳಿರ್ತಾರೆ, ನಾನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ವೈಫ್ಗಳು ಕಾಂಪ್ರಮೈಸ್ ಆಗಿಬಿಟ್ಟು ಸುಮ್ಮನೆ ಇಟ್ಬಿಡ್ತಾರೆ. ಸೊ ಆ ಕಂಡೀಷನ್ಸಲ್ಲಿ ತುಂಬ ಕಾಂಪ್ರಮೈಸ್ ಆಗಿ ಬೇಜಾರಾಗುತ್ತೆ, ಬರೀ ನಾನೇ ಕಾಂಪ್ರಮೈಸ್ ಆಗಬೇಕಾ ಅಂತ. ಬಟ್ ಒನ್ ಫೈನ್ ಡೇ ಏನೋ ಒಂದು ಮದುವೆ ಆಗಿ 30 ವರ್ಷ 40 ವರ್ಷ ಆದಮೇಲೆ ಈ ರಿಲೇಷನ್ಶಿಪ್ಪು ಹಸ್ಬೆಂಡ್ ವೈಫ್ ಅನ್ನೋ ರಿಲೇಷನ್ಶಿಪ್ಪು ನನ್ನಿಂದ ಸ್ಟ್ರಾಂಗ್ ಆಗಿತ್ತು, ನಾನು ಅವತ್ತು ಕಾಂಪ್ರಮೈಸ್ ಆಗಿರೋದ್ರಿಂದ ಇಷ್ಟು ವರ್ಷ ನಮ್ಮ ರಿಲೇಷನ್ ನಡ್ಕೊಂಬಂತು, ಒಂಥರ ಪ್ರೌಡ್ ಫೀಲಿಂಗ್ ಆಗುತ್ತೆ. ಅದನ್ನು ಯಾರೋ ನಿಮಗೆ ಹೇಳಬೇಕಾಗಿಲ್ಲ, ನಿಮಗೆ ನೀವೇ ಶಬಾಷ್ಗಿರಿ ಕೊಡ್ಕೋಬೋದು. ನಾನು ಅವತ್ತು ಕಾಂಪ್ರಮೈಸ್ ಆದೆ, ಸೈಲೆಂಟ್ ಆಗಿದ್ದೆ, ಆರ್ಗ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಕ್ಷಣ ಏನೋ ಒಂದು ಕೋಪದಿಂದ ಮಾತಾಡಿ, ಏನೋ ಒಂದು ದುಡುಕಿ ಮಾತಾಡಿ ರಿಲೇಷನ್ಶಿಪ್ಪಲ್ಲಿ ಕ್ರ್ಯಾಕ್ ಆಗಿ ನಾವೇ ಮನಸ್ತಾಪ ಮಾಡಿಕೊಂಡು ಈ ಥರ ಸಪ್ರೇಟ್ ಆಗೋದು, ಅದಕ್ಕಿಂತ ಒಂದು ಮೂಮೆಂಟಲ್ಲಿ ಸೈಲೆಂಟಾಗಿದ್ದು ಸೋತರೂ ಪರವಾಗಿಲ್ಲ, ಆ ರಿಲೇಷನ್ಶಿಪ್ ಬ್ರೇಕ್ ಆಗ್ದಂಗೆ ಮ್ಯಾಕ್ಸಿಮಮ್ ನೋಡ್ಕೊಳ್ಳೋದು ಹಸ್ಬೆಂಡ್ ವೈಫ್ ಇಬ್ಬರು ಜವಾಬ್ದಾರಿನೂ ಆಗಿರುತ್ತೆ. ಸೊ ಮದುವೆ ಆಗೋ ಟೈಮಲ್ಲಿ ನಾವೇನು ಪ್ರಾಮಿಸ್ ಮಾಡಿರ್ತೀವಿ, ಕಷ್ಟದಲ್ಲಿ ಸುಖದಲ್ಲಿ ಯಾವಾಗಲೂ ಅಷ್ಟೇ ಕೈ ಬಿಡಲ್ಲ, ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಗ್ತೀವಿ, ಲೈಫ್ ಲಾಂಗ್ ಖುಷಿಯಾಗಿರ್ತೀವಿ, ಕಷ್ಟದಲ್ಲೂ ಸುಖದಲ್ಲೂ ಇಬ್ಬರೂ ನಾವು ಜೊತೆಲಿರ್ತೀವಿ ಅಂದಾಗ ಏನೇ ಆದರೂ ಸಿಚುವೇಶನ್ಸು ನೀವು ಆಯಿತು ಕಾಂಪ್ರಮೈಸ್ ಆಗೋಣ ಅನ್ನೋ ಮೆಂಟಾಲಿಟಿ ಬಂದುಬಿಟ್ರೆ ಅಂತೂ ಸರಿ. ಅವ್ರಿಗೇನೋ ಕಷ್ಟ ಇರುತ್ತೆ, ಆಪೋಸಿಟ್ ಪರ್ಸನ್ನಿಂದ ಥಿಂಕ್ ಮಾಡಿಬಿಟ್ರೆ ಎಷ್ಟೋ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ.
ನಾವು ಒಂದು ವ್ಯಕ್ತಿಯಲ್ಲಿ ಯಾವಾಗ ತಪ್ಪನ್ನೇ ಹುಡುಕ್ತಾ ಇರ್ತೀವಿ, ಆ ವ್ಯಕ್ತಿ ಏನು ಮಾಡಿದ್ರು ನಮಗೆ ತಪ್ಪು ಅಂತಲೇ ಅನಿಸ್ತಾ ಇರುತ್ತೆ. ಸೊ ಆದಷ್ಟು ಏನು ಸಣ್ಣ ಪುಟ್ಟ ತಪ್ಪುಗಳು ನಾವು ಮಾಡ್ತಾ ಇರ್ತೀವಿ, ಹಸ್ಬೆಂಡ್ಗಳು ಮಾಡ್ತಿರ್ತಾರೆ, ಏನೋ ಒಂದು ಆಗ್ತಾನೆ ಇರುತ್ತೆ, ಯಾರೂ ಪರ್ಫೆಕ್ಟ್ ಅಲ್ಲ. ಸೊ ಪರ್ಫೆಕ್ಟಾಗಿರಬೇಕು ಹಸ್ಬೆಂಡ್ಗಳು, ಎಲ್ಲ ನಾನು ಏನೇ ಅಂದ್ಕೊಂಡ್ರು ಅದ್ರ ಪ್ರಕಾರ ನಡ್ಕೋಬೇಕು, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಡ್ಕೋಬೇಕು. ನಾವು ಆ ರೀತಿ ಇದ್ದೀವ ಒಂದು ಸತಿ ಅನಲೈಸ್ ಮಾಡ್ಕೋಬೇಕು. ಈವನ್ ಹಸ್ಬೆಂಡ್ಗಳು ಅಷ್ಟೇ, ನನ್ನ ವೈಫ್ ಹೀಗೆ ನಡ್ಕೋಬೇಕು, ಹೀಗೆ ಅಡುಗೆ ಮಾಡಬೇಕು, ಕಂಪ್ಯಾರಿಸನ್ ಮಾಡುವಂಥದ್ದು ಹಸ್ಬೆಂಡ್ಗಳು ಮಾಡ್ಬೋದು, ವೈಫ್ಗಳು ಮಾಡಬಾರ್ದು. ನಾವು ಹೇಗಿದ್ದೀವೋ ಅದೇ ಥರ ಅದನ್ನ ಥರ ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಸ್ವಲ್ಪ ಕಾಂಪ್ರಮೈಸಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ನ ಮುಂದಕ್ಕೆ ತೊಗೊಂಡು ಹೋಗ್ತಾ ಇರಬೇಕು. ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಒಂದು ಸಣ್ಣ ಪುಟ್ಟ ವಿಷಯಗಳ್ಗೂ ಈಗ ಹಸ್ಬೆಂಡ್ ವೈಫು ಡಿವೋರ್ಸ್ ಮಾಡ್ಕೊಳ್ಳೋದು ಅದು ಇದು ಎಲ್ಲ ಆಗ್ತಿರುತ್ತೆ. ಬಟ್ ಒಂದು ಹೇಳ್ತೀನಿ ಕೇಳಿ, ಯಾವಾಗ್ಲೂ ಅಷ್ಟೇ, ನಮಗೆ ನಮ್ಮ ಲೈಫಲ್ಲಿ ಮಕ್ಕಳು ಅಂತ ಬಂದಾದಮೇಲೆ ಏನೇ ಆಗಲಿ ಕೂಡ ತಂದೆ ತಾಯಿ ಇಬ್ಬರು ಮಕ್ಕಳಿಗೆ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಂದೆ ಕೆಲವು ವ್ಯಾಲ್ಯೂಸ್ನ ಹೇಳ್ಕೊಡ್ತಾರೆ, ಪ್ರಪಂಚನ ಹೆಂಗೆ ನೋಡಬೇಕು, ಹೇಗೆ ಎದುರಿಸ್ಬೇಕು, ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಸೋಷಿಯಲ್ ಲೈಫ್ ಹೆಂಗಿರುತ್ತೆ ಅಂತ ತಂದೆ ಹೇಳ್ಕೊಟ್ರೆ, ತಾಯಿ ಒಂದು ಸಂಸ್ಕೃತಿ ಸಂಸ್ಕಾರ ಒಂದು ಬಿಹೇವಿಯರು ಇದನ್ನೆಲ್ಲ ಹೇಳ್ತಾ ಹೋಗ್ತಾಳೆ. ಸೊ ಇಬ್ಬರ ರೋಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಚುವಲಿ ಅರ್ಥ ಮಾಡಿಕೊಂಡು ಫ್ಯಾಮಿಲಿನ ಯಾವ ರೀತಿ ಮುಂದೆ ಹೋಗಿಸ್ಕೋತೀವಿ, ನಾವು ನಮ್ಮ ಮಕ್ಕಳಿಗೆ ಹೆಂಗೆ ಒಂದು ಎಕ್ಸಾಂಪಲ್ನ ಸೆಟ್ ಮಾಡ್ತೀವಿ. ಅಯ್ಯೋ ಏನೇ ಆದರೂ ಕೂಡ ನಮ್ಮ ಅಮ್ಮನ ಥರ ಆದರೂ ನಾವು ಇರಬಾರ್ದಪ್ಪ ಅನ್ನಬಾರ್ದು, ಏನೇ ಆದರೂ ಕೂಡ ನಮ್ಮ ಅಮ್ಮನ ಥರ ನಾವು ಬಾಳ್ವೆ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿ ಒಬ್ರಿಗೋಸ್ಕರ ಅಲ್ಲ, ಯಾವಾಗಲೂ ನಮಗೋಸ್ಕರ ನಾವು ಖುಷಿಯಾಗಿಟ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಹೋಗಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ತಾಯಿ ಮಗಳನ್ನ ಇಷ್ಟಪಡೋದು, ತಂದೆ ಮಗಳನ್ನ ಇಷ್ಟಪಡೋದು, ಮಕ್ಕಳು ತಾಯಂದ್ರನ್ನ ಇಷ್ಟಪಡೋದು ಕಾಮನ್ನು. ಅದೆಲ್ಲ ಯಾಕೆಂದರೆ ಬ್ಲಡ್ ರಿಲೇಷನ್ಸ್ ಇರುತ್ತೆ, ರಿಲೇಟಿವ್ಸ್ ಆಗಿರ್ತೀವಿ, ಏನೋ ಒಂದು ಕಾಮನ್ನು. ಬಟ್ ಈ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಹೆಂಗೆ ಅಂದರೆ ಏನೂ ರಿಲೇಷನ್ಶಿಪ್ ಇರಲ್ಲ. ಈಗ ಒಂದು ಹೆಣ್ಣು ಒಂದು 20-25 ವರ್ಷ ಒಂದು ಮನೇಲಿದ್ದು ಆ ಲೈಫ್ಗೆ ಹೋಗಿ ಈಗ ಸಡನ್ನಾಗಿ ಒಂದು ಮನೆಗೆ ಬಂದು ಈ ಹೊಸ ಮನೆಗೆ ಅಡ್ಜಸ್ಟ್ ಆಗಿ ಹೊಸಬ್ರು ಎಷ್ಟೊಂದು ಜನ ಇರ್ತಾರೆ, ಅವ್ರ ಮೆಂಟಾಲಿಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಒಂದು ಲೈಫ್ನ ಲೀಡ್ ಮಾಡ್ತಾ ಇರಬೇಕು. ಆ ಟೈಮಲ್ಲಿ ಹಸ್ಬೆಂಡು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಅಂತೂ ಅವಳ ಲೈಫ್ ಸ್ವರ್ಗ ಅಂತಲೇ ಹೇಳ್ಬೋದು. ಕಷ್ಟಗಳು ತುಂಬ ಬರುತ್ತೆ. ಆ್ಯಕ್ಚುಲಿ ವಿಮೆನ್ನು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದು ಆ ಜನರ ಮಧ್ಯೆ ಬದುಕಬೇಕು ಮತ್ತು ಹೊಸದಾಗಿ ಒಂದು ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಲೈಫು ತುಂಬಾ ಕಷ್ಟ ಇರುತ್ತೆ, ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ. ಆಗ ಯಾವಾಗ ಹಸ್ಬೆಂಡ್ ಸ್ವಲ್ಪ ಸಪೋರ್ಟ್ ಕೊಡ್ತಾರೋ ಡೆಫಿನೆಟ್ಲಿ ಆ ವೈಫ್ಗೆ ಆ ಟಾಸ್ಕ್ ಏನಿದೆ ಅದು ಸ್ವಲ್ಪ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ವೈಸ್ ವರ್ಸ ಏನಾಗುತ್ತೆ, ಹಸ್ಬೆಂಡ್ಗಳು ಹಿಂಗೋ ಬೆಳೆದಿರ್ತಾರೆ, ಅವ್ರ ಅಪ್ಪ ಅಮ್ಮ ಬೆಳೆಸಿರ್ತಾರೆ, ಸ್ವಲ್ಪ ಪ್ಯಾಂಪರಿಂಗ್ ಆಗೇ ಬೆಳೆಸಿರ್ತಾರೆ, ಎಲ್ಲ ಗೊತ್ತಿರಬೇಕು, ವೈಫ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು, ಮತ್ತು ಹೆಂಗೆ ಲೈಫ್ ಲೀಡ್ ಮಾಡೋದು, ಮಕ್ಕಳನ್ನ ಜವಾಬ್ದಾರಿಯಾಗಿ ಹೆಂಗೆ ಬೆಳೆಸೋದು ಏನೂ ಗೊತ್ತಿಲ್ಲದೆ ಇರ್ಬೋದು. ಅದೇ ರೀತಿ ವೈಫು ಕೂಡ ಅದನ್ನೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಅವಳಿಗೆ ಏನು ಅನಿಸುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಎಕ್ಸ್ಪೆಕ್ಟೇಷನ್ಸ್ನ ಸ್ಟಾಪ್ ಮಾಡಿಕೊಂಡು, ಅಂದರೆ ಏನು ಅನ್ಸುತ್ತೆ ಗೊತ್ತಾ ನಮಗೆ, ಎಲ್ಲ ಅವರೇ ಅರ್ಥ ಮಾಡ್ಕೊಂಡು ಮಾಡಲಿ ಅವ್ರಿಗೆ ಗೊತ್ತಾಗಲ್ವಾ ಅಂತ ಅನಿಸ್ತಾ ಇರುತ್ತೆ. ಬಟ್ ಅವ್ರು ಬೆಳೆದು ಬಂದಿರೋದೇ ರೀತಿ ಬೇರೆ ಆಗಿರುತ್ತೆ, ನಾವು ಬೆಳೆದು ಬಂದಿರೋ ರೀತಿಯೇ ಬೇರೆ ಆಗಿರುತ್ತೆ. ಇದೆಲ್ಲ ಒಂದು ಮಿಸ್ಕಮ್ಯುನಿಕೇಷನ್ ಥರ ಆಗ್ತಾ ಇರುತ್ತೆ. ಎಲ್ಲ ನಾವು ಸೈಲೆಂಟಾಗಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಆಗ ಕ್ಲಾಶಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಿ ನೋಡ್ಬೋದಲ್ವಾ. ಒಂದು ಸಾರಿ 2 ಪಾಸಿಬಿಲಿಟೀಸ್ ಇರುತ್ತೆ. ಒಂದೊಂದು ಸಾರಿ ಅವರು ಅಕ್ಸೆಪ್ಟ್ ಮಾಡಿಕೊಂಡು ಚೇಂಜ್ ಆಗ್ಬೋದು, ಇಲ್ಲ ನಾನು ಇರೋದೇ ಹೀಗೆ ಅಂದರೆ ನಾವೇ ನ್ಯೂಟ್ರಲಾಗಿ ತೊಗೊಂಡು ಸರಿ ಆಯಿತು, ಹೇಗೆ ಲೈಫ್ ಬಂದರೆ ಅದನ್ನು ಮುಂದಕ್ಕೆ ಅಂದರೆ ನಡ್ಸ್ಕೊಂಡು ಹೋಗ್ತಾ ಇರಬೇಕು. ಅದು ಚಿಕ್ಕ ಚಿಕ್ಕ ವಿಷಯಕ್ಕೇನು ಕ್ಲಾಶಸ್ ಮಾಡ್ಕೊಳ್ತಾ ಹೋದರೆ ಹೇಗೆ ಲೈಫ್ ತುಂಬ ಕಾಂಪ್ಲಿಕೇಟೆಡ್ ಆಗೋಗುತ್ತೋ ಅದೇ ರೀತಿ ಎಷ್ಟೋ ವಿಷಯಗಳನ್ನ ಚಿಕ್ಕ ಚಿಕ್ಕ ವಿಷಯಗಳನ್ನ ಕಾಂಪ್ರಮೈಸ್ ಮಾಡಿಕೊಂಡು ಇಗ್ನೋರ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದರೆ ಲೈಫ್ ತುಂಬ ಈಸಿ ಆಗುತ್ತೆ. ಯಾವಾಗ್ಲೂ ಅಷ್ಟೇ ಚಿಕ್ಕ ವಿಷಯನ ದೊಡ್ಡದು ಮಾಡಿಕೊಂಡು 2 ದಿನ 3 ದಿನ ಮಾತಾಡದೇ ಇರೋದು, ಎಷ್ಟೊಂದು ಜನ ನೋಡಿದ್ದೀವಿ ಸುಮ್ಮನೆ ಜೊತೇಲಿದ್ದು ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಒಂದು ಪ್ರೀತಿ ಇರಲ್ಲ, ಟ್ರಸ್ಟ್ ಇರಲ್ಲ, ರೆಸ್ಪೆಕ್ಟ್, ಸುಮ್ಮನೆ ಜೊತೇಲಿರಬೇಕು ಅಂತ ಇರ್ತಾರೆ. ಆ ಥರ ಇರೋ ಬದಲು ಈಗ ಏನಾಗುತ್ತೆ ಗೊತ್ತಾ, ಈಗೇನೋ ಜಗಳ ಆಡ್ಬಿಡ್ತೀವಿ, 1-2 ದಿನ ಮಾತಾಡಲ್ಲ ಅಂತ ಅಂದ್ಕೊಳ್ಳಿ, 3ನೇ ದಿನ ಹೆಂಗೆ ಆಗೋಗುತ್ತೆ ಅಂದರೆ ಸರಿ ಮಾತಾಡ್ದೇನೂ ನಾವು ಲೈಫ್ ಲೀಡ್ ಮಾಡ್ತಾಯಿದ್ದೀವಿ, ಮಾಡಿಬಿಡೋಣ ಅನ್ನೋ ಲೆವೆಲ್ಗೆ ಆಗಿಬಿಡುತ್ತೆ. ಅಲ್ಲಿವರೆಗೂ ತೊಗೊಂಡು ಹೋಗಬಾರ್ದು. ಸ್ವಲ್ಪ ನಾವು ಸೋತರೂ ಪರವಾಗಿಲ್ಲ, ಯಾರಿಗೋಸ್ಕರ ಸೋಲ್ತಾ ಇದ್ದೀವಿ, ನಮ್ಮ ಸಂಬಂಧಕ್ಕೆ ತಾನೇ ನಾವು ಸೋಲ್ತಾ ಇದ್ದೀವಿ. ಸೊ ಆ ರೀತಿ ಅಂದ್ಕೊಂಡು ಒಂದು ಪಾಸಿಟಿವ್ ನೋಟಿಂದನೇ ಮುಂದೆ ಹೋಗ್ತಾ ಇರಬೇಕು. ಹಸ್ಬೆಂಡು ಹೊರಗಡೆ ಎಷ್ಟು ಟೆನ್ಷನಿಂದ ಇರ್ತಾರೆ ಅದನ್ನು ವೈಫ್ ಅರ್ಥ ಮಾಡ್ಕೋಬೇಕು. ಕೆಲವು ಸತಿ ವೈಫ್ಗೆ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಪೀರಿಯಡ್ಸ್ ಟೈಮಲ್ಲೆಲ್ಲ. ಆ
ಟೈಮಲ್ಲೆಲ್ಲ ಹಸ್ಬೆಂಡ್ಗಳು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೆ, ಯೂಶಲಿ ಏನು ಅನ್ಕೋತಾರೆ ಅಂದರೆ ಹಸ್ಬೆಂಡ್ಸು, ನಾವು ಹೆಲ್ಪ್ ಮಾಡಿಬಿಟ್ರೆ ತಲೆ ಮೇಲೆ ಬಂದು ಕೂತ್ಕೋತಾರೆ ಇವರು ಅಂತ ಅಂದ್ಕೊಳ್ತಾರೆ. ಬಟ್ ನಮಗೆ ನೀಡಿದ್ದಾಗ ಯಾರಾದರೂ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಅಂದರೆ ಅವ್ರು ನಮಗೆ ದೇವ್ರ ಥರ ಕಾಣ್ತಾರೆ. ನಿಜವಾಗ್ಲೂ ಅಷ್ಟೇ, ನಾನು ಯಾವುದಾದ್ರೂ ಕಷ್ಟದಲ್ಲಿದ್ದಾಗ ನಮ್ಮ ಹಸ್ಬೆಂಡಿಗೆ ನಾನು ಹೇಳ್ದೇ ಬಂದು ಹೆಲ್ಪ್ ಮಾಡ್ತಾರಲ್ವ, ಅವ್ರ ಮೇಲೆ ರೆಸ್ಪೆಕ್ಟು ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಅದು ಡೆಫಿನೆಟ್. ಕಷ್ಟದಲ್ಲಿ ಬಂದು ಹೆಲ್ಪ್ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರಲ್ವ, ಆ ರೀತಿ ಫೀಲಿಂಗ್ ನಮ್ಗೆ ಆಗ್ತಾ ಇರುತ್ತೆ. ಸೊ ಈ ಬೆಸ್ಟ್ ರಿಲೇಷನ್ಶಿಪ್, ಹಸ್ಬೆಂಡ್ ವೈಫ್ ಅನ್ನೋ ಬೆಸ್ಟ್ ರಿಲೇಷನ್ಶಿಪ್ನ ಬೆಸ್ಟಾಗಿ ಮೇಂಟೈನ್ ಮಾಡಿಕೊಂಡು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಎಂಜಾಯ್ ಮಾಡಿ, ಲೈಫ್ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ವಿಷಯನ ಕಾಂಪ್ಲಿಕೇಟ್ ಮಾಡಿಕೊಂಡು ಒಳ್ಳೆ ಲೈಫ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ಮೇಲೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನಮಸ್ಕಾರ.